ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಯಾಕೆ ಗೊತ್ತಾ, ಗೃಹ ಪ್ರವೇಶಕ್ಕೆ 4 ದಿನ ಉಂಟಲ್ವಾ. ಒಂದೆರಡು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ. ಯಾಕೆ ಗೊತ್ತಾ, ಗೃಹ ಪ್ರವೇಶ ಅಥವಾ ಮದುವೆ ಏನೇ ಆದರೂ ಕೂಡ ಒಂದು 4 ದಿನ ಅಥವಾ 5 ದಿನ, ಒಂದು ವಾರ ಎಷ್ಟು ಕೆಲಸ ಆಗುತ್ತೆ ನೋಡಿ, ಅಷ್ಟು ಕೆಲಸ ಮಾಡ್ಕೋಬೇಕು. ಮೊದಲನೇ ದಿನ ಒಂದೇ ಸಲ ನಾವು ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ, ಅಂದರೆ ಗಡಿಬಿಡಿ ಆಗುತ್ತೆ, ನೀಟಾಗಿ ಆಗಲ್ಲ. ಹಾಗಾಗಿ ಈಗ 4 ರಿಂದ 5 ದಿನ ಇದೆ. ಇವತ್ತು ನಾವು ಜೂಮರ್ ಕೂರಿಸೋದು, ಹಾಗೆ ಬಲ್ಬು, ಮನೆ ಒಳಗಡೆ ಎಲ್ಲ ತುಂಬ ಬಲ್ಬ್ ಬೇಕಲ್ವಾ, ಅದು, ಹಾಗೆ ಹೊರಗಡೆ ಗೇಟಿಗೆ ಒಂದು ಲೈಟು, ಹಾಗೆ ಮನೆಗೊಂದು ಹೆಸರು ಬೇಕಲ್ವಾ, ಮನೆಗೊಂದು ಬೋರ್ಡು ಕುಳಿಸಲ್ಲ, ಯುಗಾದಿ ದಿನ ಕುಳಿಸುವ ಅಂದ್ಕೊಂಡಿದ್ದೀವಿ. ಇವತ್ತು ಅದೆಲ್ಲ ನಟ್ಟು ಬೋಲ್ಟೆಲ್ಲ ಹಾಕಲಿಕ್ಕೆ ಪಾಯಿಂಟ್ ಇಟ್ಟು ರೆಡಿ ಮಾಡಿ ಇಡೋದು, ಇಷ್ಟು ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ. ನೀವು ಕೂಡ ನೋಡಿ, ಜೂಮರನ್ನು ಕುಳಿಸಿದ್ರು, ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ ಬರುತ್ತೆ, ಇದು 4-5 ಕಲರ್ ಬರುತ್ತೆ, ಹಾಗೆ ಸಾಂಗು ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಿದೆ. ಇದು ನೋಡ್ಲಿಕ್ಕೆ ಚಿಕ್ಕದನ್ಸುತ್ತೆ, ತುಂಬ ದೊಡ್ಡ ಇದೆ. ಇದೊಂದು ಫಿಟ್ ಮಾಡಿದ್ವಿ. ಇದು ಯಾಕೆ ಗೊತ್ತಾ, ಬೇಗ ಮಾಡ್ಕೊಂಡ್ವಿ 4 ದಿನ ಇರುವಾಗ. ಮೊದಲನೇ ದಿನ ಎಲ್ಲ ಮಾಡಿದರೆ ಕಷ್ಟ ಆಗತ್ತಲ್ವಾ, ಗಡಿಬಿಡಿ ಆಗತ್ತೆ. ನೀಟಾಗಿ ಮಾಡಬೇಕು ಇವೆಲ್ಲ, ಅದಕ್ಕೆ ಬೇಗ ಮುಗಿಸಿದ್ವಿ. ನಂತರ ಕಾಂಪೌಂಡು ಗೇಟ್ ಹತ್ರ ಲೈಟ್, ಇದು ಕೂಡ ತುಂಬ ಚೆನ್ನಾಗಿದೆ. ರಾತ್ರಿ ಅಂತೂ ತುಂಬ ಚಂದ ಕಾಣುತ್ತೆ. ಇದೊಂದು ಫಿಟ್ ಮಾಡಿದ್ವಿ ನೋಡಿ. ಇಲ್ಲೇ ಸಣ್ಣ ಪುಟ್ಟ ಎಲ್ಲ ಇತ್ತು, ಮಾಡ್ಕೊಂಡ್ವಿ. ಇನ್ನು 4 ದಿನ ಇದೆ ಅಷ್ಟೇ. 4 ದಿನದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋಬೇಕು. ಮತ್ತು ಅಲ್ಲಿ ಹೊರಗಡೆ ಮೇಲ್ಗಡೆ ಎಲ್ಲ ಸಣ್ಣ ಪುಟ್ಟ ಇತ್ತು, ಮಾಡ್ಕೊಂಡ್ವಿ. ರೂಮ್ ಎಲ್ಲ ಖಾಲಿ ನೋಡಿ, ಖಾಲಿ ಮಾಡಿದ್ವಿ. ಸುಮಾರಷ್ಟು ಸಾಮಾನೆಲ್ಲ ಇದ್ವು ಅಲ್ವಾ, ಎಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ವಿ. ಎಲ್ಲ ರೆಡಿ ಆಗ್ತಾ ಇದೆ. ಈಗ ನಮ್ಮದು ಮಷೀನು 2 ಇತ್ತಲ್ವಾ, ಟೇಲರಿಂಗ್ ಮಷೀನ್, ಅದು ಕೂಡ ಹೊರಗಾಕಿದ್ವಿ. ಈಗ ಇದನ್ನು ಒಂದು ಕಡೆ ಇಡಬೇಕು, ಸರಿ ಮಾಡಿ ಇಡಬೇಕು. ಯಾಕಂದ್ರೆ ಇದು ನನಗೆ ವರ್ಕ್ ಮಾಡ್ಲಿಕ್ಕೆ ಬೇಕಲ್ವಾ, ಹಾಗಾಗಿ. ಇನ್ನೊಂದು ರೂಮಿಗೆ ಹೋಗೋಣ ಬನ್ನಿ. ಇದೆಲ್ಲ ನಮ್ಮದು ಗೃಹ ಪ್ರವೇಶಕ್ಕೆ ಬೇಕಾಗಿರುವ, ಭಟ್ರಿಗೆ ಬೇಕಾಗಿರುವ ಸಾಮಾನು ಇದು. ಅವರೆಲ್ಲ ಒಂದಿಷ್ಟು ಸಾಮಾನು ಬರೆದು ಕೊಟ್ಟಿದ್ರಲ್ವ, ಎಲ್ಲ ತಂದು ರೆಡಿ ಇಟ್ಟಿದ್ವಿ. ಹಾಗೆ ಅಡುಗೆ ಸಾಮಾನು ಎಲ್ಲವೂ ಇದೆ. ಈಗ ಎಲ್ಲದಕ್ಕೂ ಒಂದು ರೂಮಲ್ಲಿ ಇಟ್ಟಿದ್ವಿ. ಬಟ್ಟೆ ಮತ್ತು ಅಡುಗೆದು ಎಲ್ಲ ಸಾಮಾನು ಕೂಡ ಒಂದು ರೂಮಲ್ಲಿ ಇಟ್ಟಿದ್ವಿ. ಒಂದು ಸೈಡೆಲ್ಲ ಕಟ್ಟಿ ಇಟ್ಟಿದ್ವಿ, ಧೂಳಾಗಬಾರ್ದು ಅಂತ. ಎಲ್ಲ ನೀಟಾಗಿ ಜೋಡಿಸಿ ಇಟ್ಟಿದ್ವಿ ನೋಡಿ. ಇಲ್ಲಿ ಈಗ ಲೈಟ್, ಆ ಬೋರ್ಡು ಹಾಕ್ಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದು ನಟ್ ಬೋಲ್ಟ್ ಫಿಕ್ಸ್ ಮಾಡಿ ಇಡೋದು ಮೇಲ್ಗಡೆ, ಅದೇ ಮಾಡ್ತಾ ಇದ್ದಾರೆ. ಏಣಿ ಹಾಕಿದ್ದಾರೆ, ಈಗ ಮಾಡ್ತಾರೆ. ಈಗ ಬಾಳೆ ಎಲೆನೂ ಕೂಡ ಬಂದಿದೆ, ಎಲ್ಲ ಕ್ಲೀನ್ ಮಾಡಬೇಕು ಈಗ. ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಈಗ ಅಂದರೆ ಏನು ಗೊತ್ತಾ, ಗೃಹ ಪ್ರವೇಶ ಇರಲಿ, ಮದುವೆ ಇರಲಿ, ಆದಷ್ಟು ಬೇಗ ನಾವು ಮಾಡ್ಕೋಬೇಕು. ಎಷ್ಟಾಗತ್ತೆ ನೋಡಿ, ಅಷ್ಟು ಮನೆಯದು ಕೆಲಸ ಎಲ್ಲ ನಾವು ಮಾಡಿಕೊಂಡು ರೆಡಿ ಇಟ್ಕೋಬೇಕು ಒಂದೇ ಸಲ. ಅದು ಗಡಿಬಿಡಿ ಆಗತ್ತಲ್ವ. 4 ದಿನ ಮೊದಲೇ ನಾವು ರೆಡಿ ಇಟ್ಕೋಬೇಕಾಗತ್ತೆ. ತುಂಬ ನೀಟಾಗಿ ಇಟ್ಟಿದ್ವಿ. ಇದು ಒಂದು ರೂಮು ಇದೆ, ಸಾಮಾನುಗಳೇ ಇವೆ. ಭಟ್ರದ್ದಿರ್ಬೋದು, ಅಡುಗೆದಿರ್ಬೋದು, ಅಗತ್ಯ ಇರೋದು, ಗೃಹ ಪ್ರವೇಶಕ್ಕೆ ಅಗತ್ಯ ಇರೋದು. ಎಷ್ಟು ಕೆಲಸ ಆಗಿದೆ ನೋಡಿ. ಇನ್ನು ಮುಂದೂ ಇದೆ, ನಾಳೆ ನಾಡ್ದು ಇನ್ನೂ ಕೆಲಸ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆಲ್ಲ ರೆಡಿ ಆಗ್ತಾ ಇದೆ ನಮ್ಮ ಮನೆ ಗೃಹ ಪ್ರವೇಶ ಯಾವ ರೀತಿ ಆಗತ್ತೆ ಅಂತ, ಓಕೆನಾ. ಥ್ಯಾಂಕ್ ಯು.